ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿನ ಮುಂದೆ ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆಪಿಟಿಸಿಎಲ್ ಪವರ್ ಮ್ಯಾನ್ ನೇಮಕಾತಿ 2024 ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಒಂದು ನೇಮಕಾತಿಯಾಗಿದೆ ಸ್ನೇಹಿತರೆ. ಈ ಒಂದು ನೇಮಕಾತಿಯಲ್ಲಿ ಈಗಾಗಲೇ ನಾವು ಅದರ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಎಂಬುದನ್ನು ಹೇಳಿದ್ದೇನೆ. ಈಗ ಬಂದುಬಿಟ್ಟು ನಾವು ಫಿಸಿಕಲ್ ಡೇಟ್ಸ್ ಯಾವಾಗ ಇರುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಒಂದು ನೇಮಕಾತಿಯಾಗಿದೆ. ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 2975 ಹುದ್ದೆಗಳು. ಇಲ್ಲಿ ಒಂದು ಫಿಸಿಕಲ್ ಡೇಟ್ಸ್ ಇಷ್ಟು ಬೇಗನ ಅಂತ ಮೇಲೆ ಹಾಕಿರುವಂಥದ್ದು. ಅದೇ ರೀತಿಯಾಗಿ ಫಿಸಿಕಲ್ ಡೇಟ್ ಬಂದೇ ಬಿಡ್ತಾ, ಇವೆರಡು ಟಾಪಿಕ್ಕು ಇವತ್ತಿನ ಒಂದು ವಿಡಿಯೋದಲ್ಲಿ ಹೈಲೈಟ್ ಆಗಿ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಫಿಸಿಕಲ್ ಏನೆಲ್ಲ ಇರುತ್ತೆ ಎಂಬುದನ್ನು ನಿಮಗೂ ಸಹ ಗೊತ್ತಿದೆ. ಅದನ್ನು ಸ್ಪೀಡಾಗಿ ಅದನ್ನೊಮ್ಮೆ ಸಹ ನೋಡಿ ಈ ಒಂದು ಫಿಸಿಕಲ್ ಡೇಟ್ ಬಗ್ಗೆಯೂ ಸಹ ಹೇಳ್ತೀನಿ. ಇದು ಇವತ್ತಿನ ಒಂದು ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ಆಗಿರುತ್ತದೆ ಸ್ನೇಹಿತರೆ. ಇಲ್ಲಿವರೆಗೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ ತೆಗೆದುಕೊಳ್ಳದೆ ಇದ್ದಲ್ಲಿ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ 29 ರೂಪೀಸ್ದು ಒಂದು ನಮ್ಮ ಬಳಗ ಅಂತೇಳಿ ಮೆಂಬರ್ಶಿಪ್ ಕಾಣುತ್ತೆ. ಅದನ್ನು ಇನ್ನೂವರೆಗೂ ಸಹ ನೀವು ಖರೀದಿ ಮಾಡದೇ ಇದ್ದಲ್ಲಿ ಬೇಗ ಅದನ್ನು ತೆಗೆದುಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ಒಂದು ಕೆಪಿಟಿಸಿಎಲ್ ಪವರ್ ಮ್ಯಾನ್ ನೇಮಕಾತಿಯ ಒಂದು ಫಿಸಿಕಲ್ ಡೇಟ್ಸ್ ಯಾವಾಗಿರುತ್ತೆ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ. ಹಾಯ್ ಫ್ರೆಂಡ್, ಇವತ್ತು ನಾವು ಇದರಲ್ಲಿ ಪವರ್ ಮ್ಯಾನ್ ನೇಮಕಾತಿ ಫಿಸಿಕಲ್ ಡೇಟ್ಸ್ ಅದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ಪ್ರಮುಖವಾಗಿ ಈ ಒಂದು ಫಿಸಿಕಲಿ ಆಯ್ಕೆ ಆಗಬೇಕಂತಂದರೆ ಒಂದು ಸೇಫ್ ಸ್ಕೋರ್ನ ಹೊಂದಿರಬೇಕಾಗ್ತದೆ ಸ್ನೇಹಿತರೆ. ಎಷ್ಟು ಸೇಫ್ ಸ್ಕೋರ್ನ ನೀವು ಹೊಂದಿದ್ರೆ ನೀವು ಈ ಒಂದು ಫಿಸಿಕಲಿಗೆ ಆಯ್ಕೆ ಆಗ್ತೀರಿ ಎಂಬುದನ್ನು ಮೊದಲಿಗೆ ನೋಡೋಣ. ಓಕೆ, ಯಾಕಂತಂದರೆ ಈ ಹಿಂದೆ ಸುಮಾರು ಒಂದು ವಿಡಿಯೋಗಳಲ್ಲಿ ನಾನು ಕಟ್ ಆಫ್ ಬಗ್ಗೆ ಹೇಳಿದ್ದೀನಿ, ಸೇಫ್ ಸ್ಕೋರ್ ಬಗ್ಗೆಯೂ ಹೇಳಿದ್ದೀನಿ. ಬಟ್ ಇನ್ನೂ ಸಹ ನೀವು ಕಾಮೆಂಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಯಾರ್ಯಾರೆಲ್ಲ ಕಾಮೆಂಟ್ ಮಾಡ್ತಾ ಇದ್ದೀರಿ ನಿಮಗೆ ಎಲ್ಲರಿಗೂ ರಿಪ್ಲೈ ಕೊಟ್ಟಿದ್ದೀನಿ, ಕೆಲವೊಬ್ಬರಿಗೆ ರಿಪ್ಲೈ ಕೊಟ್ಟಿಲ್ಲ. ಯಾಕೆ ರಿಪ್ಲೈ ಕೊಟ್ಟಿಲ್ಲ ಎಂಬುದನ್ನು ಮೊದಲಿಗೆ ಹೇಳ್ತೀನಿ ನಾನು. ಆನಂತರ ನಾನು ಈ ಒಂದು ವಿಡಿಯೋದ ಫಿಸಿಕಲ್ ಡೇಟ್ಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ. ಇಲ್ಲಿ ಬಂದುಬಿಟ್ಟು ಸರಿಸುಮಾರು ಹೇಳೋದಾದರೆ ಒಟ್ಟಾರೆಯಾಗಿ ಹುದ್ದೆಗಳು ಬಂದುಬಿಟ್ಟು 2975 ಹುದ್ದೆಗಳಿವೆ ಸ್ನೇಹಿತರೆ. ಇಲ್ಲಿ ನೀವು ಯಾವುದೇ ಒಂದು ಕೆಟಗರಿ ಇರಲಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಎಕ್ಸ್ ಸರ್ವಿಸ್ಮೆನ್ ಹೊರತುಪಡಿಸಿ ಉಳಿದಂಥ ಪ್ರತಿಯೊಂದು ಕೆಟಗರಿಯವರು ಸಹ ನೀವು ಸರಿಸುಮಾರು 90 ನಿಯರ್ ಅಥವಾ 90 ಅಬೋವ್ ಇತ್ತು ಅಂತಂದರೆ ನೀವು ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತದೆ ಸ್ನೇಹಿತರೆ. ಓಕೆ, ಅದಕ್ಕಿಂತ ಕಡಿಮೆ ಇದ್ದವರು ಸಹ ಸೆಲೆಕ್ಟ್ ಆಗ್ಬೋದು. ಆದರೆ ನಾವೊಂದು ಸೇಫ್ ಸ್ಕೋರ್ ಅಂತ ಹೇಳಿದಾಗ ಅದರಲ್ಲಿ ಆ ಒಂದು ಯಾವ ಸೇಫ್ ಸ್ಕೋರ್ನ ಅಂತ ಹೇಳಿರ್ತೀವಿ ಅಷ್ಟು ತೆಗೆದುಕೊಂಡವರು ಪ್ರತಿಯೊಬ್ಬರು ಸೆಲೆಕ್ಟ್ ಆಗಬೇಕು. ಆ ಒಂದು ದೃಷ್ಟಿಯಿಂದ ನಾವು ಯಾವಾಗಲೇ ಆಗಲಿ ಸೇಫ್ ಸ್ಕೋರ್ನ ಸ್ವಲ್ಪ ಜಾಸ್ತಿಯೇ ಹೇಳಬೇಕಾಗ್ತದೆ ಸ್ನೇಹಿತರೆ. ಓಕೆ, ಆ ಸೇಫ್ ಸ್ಕೋರ್ ಹೊಂದಿದ್ದು ನೀವು ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ ಸುಮ್ಮನೆ ನಿಮಗೆ ಬೇಜಾರು ಮಾಡಿದಂಗೆ ಆಗ್ತದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ನಾನು ಯಾರ್ಯಾರ್ದೆಲ್ಲ 90 ಅಬೋವ್ ಇದೆ ಮತ್ತು 90ಗೆ 1%, 2% ಕಡಿಮೆ ಇದೆ ಅವರಿಗೆ ನಾನು ರಿಪ್ಲೈನ ಕೊಟ್ಟಿದ್ದೇನೆ. ಅದಕ್ಕಿಂತ ಕಡಿಮೆ ಇದ್ದವರಿಗೂ ಸಹ ಕೆಲವೊಬ್ಬರಿಗೆ ರಿಪ್ಲೈ ಕೊಟ್ಟಿದ್ದೀನಿ. ಆಗೋದು ಡೌಟು ಅಥವಾ ಚಾನ್ಸ್ ಇದೆ ಅಂತೇಳಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಇದರ ಅರ್ಥ ಬಂದುಬಿಟ್ಟು 90 ಅಬೋವ್ ಇತ್ತು ಅಥವಾ 90 ನಿಯರ್ ಇತ್ತು ಅಂತಂದರೆ ನೀವೆಲ್ಲರೂ ಸಹ 100% ಆಯ್ಕೆ ಆಗುವಂಥ ಸಾಧ್ಯತೆ ಇರ್ತದೆ. ವಿತ್ ಎನಿ ಒಂದು ಯಾವುದೋ ಒಂದು ನಿಗಮ ಆಗ್ಬೋದು ಸಹ 90 ನಿಯರ್ ಇತ್ತು ಅಂತಂದರೆ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ, ಯಾವುದೇ ಕೆಟಗರಿ ಇರಲಿ. ಬಟ್ ಕೆಲವೊಂದು ನಿಗಮಗಳಲ್ಲಿ ಹೈಯೆಸ್ಟ್ ಇರ್ತದೆ. ಕೆಪಿಟಿಸಿಎಲ್, ಜೆಸ್ಕಾಮ್ ಈ ರೀತಿಯಾಗಿ ಎರಡು ಏನಿವೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. 90 ಅಬೋವ್ ಇದ್ದವರು ಸಹ ಆಯ್ಕೆ ಆಗುವಂಥ ಸಾಧ್ಯತೆ ಕೆಲವೊಮ್ಮೆ ಕಡಿಮೆ ಇರ್ತದೆ. ಓಕೆ, ಆ ಒಂದು ದೃಷ್ಟಿಯಿಂದ ನಾನು ಸೇಫ್ ಸ್ಕೋರ್ ಅಂತ ಹೇಳ್ತಾ ಇರುವಂಥದ್ದು 90 ಇರುತ್ತದೆ ಸ್ನೇಹಿತರೆ. 90 ಯಾರಲ್ಲಿದೆ ನೀವೆಲ್ಲರೂ ಸಹ ಫಿಸಿಕಲ್ಸ್ ಪ್ರಾಕ್ಟೀಸ್ ಮಾಡಿ. ಅದಕ್ಕಿಂತ ಕಡಿಮೆ ಇದ್ದರೂ ಸಹ ಪ್ರತಿಯೊಬ್ಬರು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈಗ ನಾವು ಫಿಸಿಕಲ್ ಡೇಟ್ಸ್ ಬಗ್ಗೆ ಈಗ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಅದರ ಜೊತೆಗೆ ಫಿಸಿಕಲ್ ಏನೇನು ಇಲ್ಲಿ ಇದೆ ಎಂಬುದನ್ನು ಸಹ ನೋಡ್ತಾ ಹೋಗೋಣ. ಈ ಒಂದು ಜೂನಿಯರ್ ಪವರ್ ಮ್ಯಾನ್ ಮತ್ತು ಪವರ್ ಮ್ಯಾನ್ ಫಿಸಿಕಲ್ ಡೇಟ್ಸ್ ಯಾವಾಗಿರುತ್ತೆ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ. ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಈ ಫಿಸಿಕಲ್ ಡೇಟ್ಸ್ ಯಾವಾಗಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ ಸರಿಸುಮಾರು ನಾನು ಈಗಾಗಲೇ ಹಿಂದೆಯೇ ಹೇಳಿದೆ, ಮಾರ್ಚಲ್ಲಿ ಇದರ ಒಂದು ರಿಸಲ್ಟ್ ಬರ್ತದೆ. ಫಿಸಿಕಲ್ ಯಾವಾಗಿರುತ್ತೆ ಅಂತ ಹೇಳೋದಾದರೆ ಫಿಸಿಕಲ್ ಯಾವಾಗಿರುತ್ತೆ ಅಂತೇಳಿ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೇನೆ. ಬಟ್ ಫಿಸಿಕಲ್ಲು ಡೇಟ್ ಬಗ್ಗೆ ಎಲ್ಲಿಯೂ ಸಹ ಹೇಳಿಲ್ಲ. ಓಕೆ, ಅದಕ್ಕಾಗಿ ಇದು ಫಸ್ಟ್ ವಿಡಿಯೋ ಈ ಒಂದು ಫಿಸಿಕಲ್ ಡೇಟ್ ಬಗ್ಗೆ ಆಗಿರುತ್ತೆ.
ಇದು ಒಂದು ತಾತ್ಕಾಲಿಕವಾದಂತಹ ದಿನಾಂಕಗಳ ಮಾಹಿತಿಯಾಗಿರ್ತದೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗ್ಬೋದು. ಓಕೆ, ಮುಂದೆನೂ ಸಹ ಹೋಗ್ಬೋದು, ಅತಿ ಬೇಗನೆ ಸಹ ಸ್ಟಾರ್ಟ್ ಆಗ್ಬೋದು. ಅತಿ ಬೇಗನೆ ಅಂತೂ ಸ್ಟಾರ್ಟ್ ಆಗಲ್ಲ, ಈ ಒಂದು ನಾನು ಡೇಟ್ ಹೇಳೋ ಪ್ರಕಾರ ಸ್ವಲ್ಪ ಡಿಲೇಯೂ ಸಹ ಆಗ್ಬೋದು. ಈ ರೀತಿಯಾದಂತಹ ಒಂದು ಸಂಭವಗಳು ಆಗ್ತವೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಈಗ ಫಿಸಿಕಲ್ ಡೇಟ್ಸ್ ಬಗ್ಗೆ ನಾವು ಅದು ಯಾವಾಗಿದೆ ಅಂಥೇಳಿ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಫಿಸಿಕಲ್ ಏನೆಲ್ಲ ಇರುತ್ತೆ ಎಂಬುದನ್ನು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ. ಫಿಸಿಕಲ್ಲಿ ಬಂದುಬಿಟ್ಟು ಒಂದನೇದು ಬಂದುಬಿಟ್ಟು ಕಂಬ ಹತ್ತುವುದು ಕಡ್ಡಾಯವಾಗಿರ್ತದೆ. ಎರಡನೇದು ಬಂದುಬಿಟ್ಟು ಸ್ಕಿಪ್ಪಿಂಗು ಅದು ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೂರನೇದು ಬಂದುಬಿಟ್ಟು ನಿಮಗೆ ಶಾರ್ಟ್ ಪುಟ್ ಇರುತ್ತೆ. ಆನಂತರ ಬಂದುಬಿಟ್ಟು ರನ್ನಿಂಗು 100 ಮೀಟ್ರ್ ಆ್ಯಂಡ್ 800 ಮೀಟ್ರ್ 1000 ಮೀಟ್ರ್ ಬೇಕು. ಟೋಟಲಾಗಿ ಈ ರೀತಿಯಾದಂತಹ ಒಂದು 4 ಫಿಸಿಕಲ್ ಇರುತ್ತೆ ಸ್ನೇಹಿತರೆ. 5 ಫಿಸಿಕಲಲ್ಲಿ ನೀವು 3 ಕ್ವಾಲಿಫೈ ಆಗಬೇಕು. ಈ 3 ಅದರಲ್ಲಿ ಕಂಬ ಹತ್ತುವುದು ಕಡ್ಡಾಯವಾಗಿರುತ್ತದೆ. ಈ ರೀತಿಯಾದಂತಹ ಫಿಸಿಕಲ್ಲು ನಿಮಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಫಿಸಿಕಲ್ ಡೇಟ್ ಯಾವಾಗ ಬಿಡ್ತಾರೆ ಎಂಬುದನ್ನು ಸ್ಪೀಡಾಗಿ ಹೇಳ್ತಾ ಹೋಗ್ತಾನೆ. ಈ ಒಂದು ಫಿಸಿಕಲ್ ಡೇಟ್ಸ್ ಬಂದುಬಿಟ್ಟು ಸರಿಸುಮಾರು ನಿಮಗೆ ಏಪ್ರಿಲಲ್ಲಿ ಇರುತ್ತೆ ಅಂತ ಮೊದಲೆಲ್ಲ ಹೇಳಿದ್ದೆ. ಏಪ್ರಿಲಲ್ಲಿ ಯಾವ ಡೇಟಿಗಿರುತ್ತೆ ಅಂತಂಬುದನ್ನು ಈಗ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಏಪ್ರಿಲಲ್ಲಿ ಈ ಒಂದು ಫಿಸಿಕಲ್ ಡೇಟ್ ಬಂದುಬಿಟ್ಟು ಸರಿಸುಮಾರು ಹೇಳೋದಾದರೆ ಏಪ್ರಿಲಲ್ಲಿ ನಿಮಗೆ 15ರಿಂದ 20 ಈ ಒಂದು ಮಧ್ಯದಲ್ಲಿ ಫಿಸಿಕಲ್ ಆರಂಭ ಆಗುವಂಥ ಚಾನ್ಸಸ್ ಇದೆ. ಏಪ್ರಿಲ್ 15ರಿಂದ 20 ಒಂದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕಿಂತ ಮುಂಚಿತವಾಗಿಯೂ ಆಗುವಂಥ ಸಾಧ್ಯತೆ ಇದೆ. ಏಪ್ರಿಲ್ 5ರಿಂದ 10 ಏಪ್ರಿಲ್ 5ರಿಂದ 10 ಅಥವಾ 15ರಿಂದ 20 ಈ ಒಂದು ಮಧ್ಯದಲ್ಲಿ ನಿಮಗೆ ಫಿಸಿಕಲ್ ಆರಂಭವಾಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ನೀವೆಲ್ಲರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಯಾರ್ಯಾರದೆಲ್ಲ 90+ ಇದೆ ಅವರು 100% ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತದೆ. ಇನ್ನು ಉಳಿದಂತೆ 90ಗೆ ಆಸ್ಪಾಸು ಅಂದರೆ ಸಮೀಪ ಇರುವಂತಹ ಪ್ರತಿಯೊಬ್ಬರು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಉಳಿದಂಥ ಕಡಿಮೆ ಕಟ್ ಆಫ್ ಇದ್ದರೂ ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಒಂದು ಲಕ್ ಇತ್ತಂದರೆ ನೀವು ಸಹ ಸೆಲೆಕ್ಟ್ ಆಗ್ಬೋದು. ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂಥ ನಷ್ಟಗಳು ಬರೋದಿಲ್ಲ. ನಿಮ್ಮ ಒಂದು ದೈಹಿಕ ಒಂದು ಸದೃಢತೆ ನಿಮ್ಮಲ್ಲಿ ಕಾಣ್ತದೆ. ಆ ಒಂದು ಕಾರಣಕ್ಕಾಗಿ ನೀವೇನು ಮಾಡಬೇಕಂತಂದರೆ ಫಿಸಿಕಲ್ನ ಪ್ರತಿಯೊಬ್ಬರು ಸಹ ಪ್ರಾಕ್ಟೀಸ್ ಮಾಡಿ. ನಿಮಗೆ ಅದರಿಂದ ಸದುಪಯೋಗವೇ ಬರ್ತದೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಇನ್ನೇನಾದರೂ ಸಹ ಇದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ನೀವು ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಣಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.